ಇಂದು ನಾನೇ ಪುಣ್ಯವತಿ, ಇಂದು ನಾನೇ ಭಾಗ್ಯವತಿ, ಗೋವಿಂದ ನಿನ್ನನ್ನು ಪಡೆದ ನಾನೇ ಪುಣ್ಯವತಿ, ಇಂದು ನಾನೇ ಪುಣ್ಯವತಿ. ಏನವ ಲಕ್ಷ್ಮಿ, ಕಿರ್ದನಿ ಪದ ದಾರಿಗಂತ ಕೇಳಿಸೋದಲ್ಲವ? ಏನು ಚೆನ್ನಾಗಿ ಹೇಳ್ತಾ ಇದೆಯವ ಪದವ? ಅಯ್ಯೋ ಶಾಂತಕ್ಕ ಬಾ. ಅಯ್ಯೋ ಪೂಜೆ ಮಾಡ್ತಾ ಇದ್ನಲ್ಲ, ಪಾತ್ ಪೂಜೆನ, ಅದಕ್ಕೆ ಎರಡು ಸ್ವಲ್ಪ ಸಾಂಗ್ ಹೇಳೋಣ ಅಂತ ಹೇಳಿದೆ. ಚೆನ್ನಾಗಿ ಕೇಳಿಸ್ತಾ ಇದೆಯಾ ವಾಯ್ಸು? ಸೋನು ನಿಗಮ್ಗಿಂತ ಎಕ್ವ, ಇವನ್ಗಿಂತ ಒಂಚೂರು ತಕ್ವ ಹಂಗದೆ. ನೀನು ಹಾಡು ಯಪ್ಪ. ಬೆಳಗ್ಗೆನೇ ಎದ್ಬಿಟ್ಟು ಏನೋ ಪೂಜೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಕೂತ್ಕೊಂಡು ಒಂದು ಅವರ ಆಯಿತು ತೊಳಿತ್ಲೇ ಇದ್ದಿ ಪಾದವ. ಅಯ್ಯೋ ಮರಗಿತ್ತೆ, ಅದು ಏನು ತೊಳೆದಿಯೋ ಕಣವ. ಅಯ್ಯೋ ರೀ, ನಾನು ಅವಾಗಿಂದ ಏನು ತೊಳಿತಾ ಇದ್ದೀನಿ ಅಂತಂದ್ರೆ, ಈ ಶಾಂತಕ್ಕನ್ನ ಬರೋಳ್ದೆ ಒಂಚೂರು ಫೋನ್ ಇಟ್ಕೊಳಕ್ಕೆ ಬಾ ಅಂತ. ಶಾಂತಕ್ಕ ಇವಾಗ ಬಂದೈತೆ. ಅವ್ನು ಬರೀ ಸ್ಕೂಲ್ಗೆ ಹೊಂಟೋದ್ನಲ್ಲ, ಯಾರು ಇರ್ಲಿವಲ್ಲ, ಅದಕ್ಕೆ ಶಾಂತಕ್ಕನ ಹೋಗಿ ಕರೆದು ಬಂದಿದ್ದೆ. ಒಂಚೂರು ಫೋನ್ ಇಟ್ಕೊಳ್ಳಿವಂತೆ ಬಾರಮ್ಮ, ನಾನು ಇದು ಮಾಡ್ಬೇಕಾದ್ರೆ ಅಂತ. ಈ ಶಾಂತಕ್ಕ ಇವಾಗ ಬಂದೈತೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀನು ಸುಮ್ಮನಿರು, ಯಾಕೆ ಹಿಂಗೆ ಆಡ್ತೀಯ? ಏನೋ ಮಿಂಚೋಗೋಣಂಗೆ ಆಡ್ತೀಯಲ್ಲ. ಅಯ್ಯೋ ಯೋಸ್ಕೊಂಡು ಹಬ್ಬದ ದಿನ ನೆಮ್ಮದಿ ಪಾದ ಪೂಜೆ ಮಾಡೋಕ್ಕೂ ಬಿಡ್ತಾ ಇಲ್ಲಪ್ಪ ನೀನು ಇವತ್ತು. ಯಾಕೆ ಅಂತ ಗೊತ್ತಿಲ್ಲ. ನೀವು ಮಗ ಇದು ಹೆಂಗೆ ಮಗ ಇಟ್ಕೊಳ್ಳೋದು? ಇದೇನೋ ಕೊಟ್ಟು ಬೇರೆ ನಿಲ್ಸಿದಿ, ಇದೆಂಗೋ ಇಟ್ಕೊಳಕ್ಕೆ ಬತ್ತಲ್ಲ ಕಣಗಿ ನನಗೆ. ಹೆಂಗವ ಇದು ಇಟ್ಕೊಳ್ಳೋದು? ಶಾಂತಕ್ಕ, ನಾನು ನಿಮ್ಮ ಕೈ ಕೊಟ್ಟಿದ್ದ, ಸುಮ್ಮನೆ ನೀನು ಇಟ್ಕೊಂಡು ನಿಂತ್ಕೋ ಸಾಕು, ಅದೇ ರೆಕಾರ್ಡ್ ಆಗುತ್ತೆ. ನೀನೇನು ಇದು ಮಾಡೋದು ಬೇಡ. ನೀನು ಕ್ಯಾಮ್ರಾ ಒಂದು ಇಟ್ಕೊಂಡು ನಿಂತ್ಕೋ ಸಾಕು, ಅದೆಲ್ಲ ರೆಕಾರ್ಡ್ ಆಗುತ್ತೆ ರೀಲ್ಸ್. ಆಮೇಲೆ ಅದನ್ನು ರೀಲ್ಸ್ ಹೆಂಗೆ ಬೇಕು ಅಂತ ನಾನು ಎಡಿಟ್ ಮಾಡ್ಕೊತೀನಿ. ನೀನು ಸುಮ್ಮನೆ ಇಟ್ಕೊಂಡು ನಿಂತ್ಕೋ ಅಷ್ಟೇ ಶಾಂತಕ್ಕ. ನಾನು ಪೂಜೆ ಮಾಡ್ತೀನಲ್ಲ, ನೀನು ಅಷ್ಟು ದೂರದಲ್ಲಿ ನಿಂತ್ಕೊಂಡು ಇದು ಮಾಡಷ್ಟೇ, ಮಿಕ್ಕಿದೆಲ್ಲ ನಾನು ಮಾಡ್ಕೊತೀನಿ ಆಮೇಲೆ. ಉಕ್ಕಣಕೋ, ನೀನು ಬರೀ ಇದು ಮಾಡೋದು ನೋಡು. ಇನ್ನೇನು ಅವಳೇನು ಭಕ್ತಿಯಿಂದ ಏನು ಪೂಜೆ ಮಾಡ್ತಾಯಿಲ್ಲ, ಸ್ಟೇಟಸ್ ಹಾಕಬೇಕು ಅಂತ ಪೂಜೆ ಮಾಡ್ತಾ ಇರೋದು. ಅದು ಚೆನ್ನಾಗಿ ಬರಲಿ. ಆಯ್ತೆ. ನೀನು ಸುಮ್ಮನಿರಪ್ಪ. ನೀನು ಮಾತಾಡೋದೆಲ್ಲ ರೆಕಾರ್ಡ್ ಆಗುತ್ತೆ ಅದರಲ್ಲಿ. ನೀನು ಒಂಚೂರು ಬುದ್ಧಿನೇ ಕಲಿಯಲ್ಲಪ್ಪ. ಕತ್ತೆಗೆ ಇದ್ದಾದಂಗೆ ಇದಾಗೈತೆ ನಿನಗೆ. ತಡೆದ ನಿನ್ನೇನೋ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಳೆ, ಇದು ಮಾಡ್ತಾಳೆ ಅನ್ನೋ ಒಂಚೂರು ಇದೇ ಇಲ್ಲ ನಿನಗೆ. ಭಕ್ತಿಯಿಂದ ಪೂಜೆ ಮಾಡ್ತಾ ಇದೆಯಾ ನೀನು? ಸ್ಟೇಟಸ್ ಹಾಕೋ ಸಲುವಾಗಿ ಪೂಜೆ ಮಾಡ್ತಾ ಇದ್ದಿ. ತಟಂದು ಮಾಡು, ಗದ್ದೆದಕ್ಕೆ ಹೋಗ್ಬೇಕು ನಾನು. ಅಯ್ಯೋ ನಿಂಗೆ ಯಾವಾಗಲೂ ಕಾಮಿಡಿನೇ ಕಣಪ್ಪ, ಸುಮ್ಮನಿರಪ್ಪ ನೀನು. ನಿಮ್ಮ ಮಗ ಇದು ಹಿಂಗೆ ಇಟ್ಕೊಳ್ಳೋದು ನೋಡವ ಆಮೇಲೆ. ಅಯ್ಯೋ ಒಂದೋಗಿ ಅಮತ್ತಾದತ್ತ ಆಮೇಲೆ ನನಗೆ ಬೇರೆ ಇದೆಲ್ಲ ಯಾವತ್ತೂ ನಾನು ಇದ್ದುಕೊಂಡು ಇದು ಮಾಡಿಲ್ಲ ಕಣವ. ಆಮೇಲೆ ಏನಾರು ಆದ್ಗಿದತ್ತು ಏನು ಆಕಾಶ ಅಂತಕ್ಕ. ನೀನು ಸುಮ್ಮನೆ ಇಟ್ಕೊಂಡು ನಿಂತ್ಕೋ ಅಷ್ಟೇ ಸಾಕು. ಪಾದ ಪೂಜೆಯ ಮಾಡಿ ರಮಣಂಗೆ, ನನ್ನ ಪತಿರಾಯನಿಗೆ ಪಾದ ಪೂಜೆಯ ಮಾಡಿ, ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡಿ. ಡೈಲಿ ಮಾಡ್ತಾಳೆ ಮಂಗಳಾರತಿ, ಇವತ್ತು ಮಾಡ್ತಾಳೆ ಪಾತ್ ಪೂಜೆ. ಡೈಲಿ ಮಾಡ್ತಾಳೆ ಮಂಗಳಾರತಿ, ಇವತ್ತು ಮಾಡ್ತಾಳೆ ಪಾತ್ ಪೂಜೆ. ಡೈಲಿ ಬೈಗುಳದಲ್ಲಿ ಪೂಜೆ ಮಾಡ್ತಾಳೆ. ಇವತ್ತು ಮಾತ್ರ ಗನ್ಕಡಿ ಧೂಪ ದೀಪ ಪೂಜೆ ಮಾಡ್ತಾ ಇದ್ದಿ. ಮಾಡು ದಿನ ಏನೇನು ಮಾಡಿ ಮಾಡು. ಯಾಕೆ ರಮಣ ಹಂಗಂದಿ? ಸುಮ್ಮನಿರ ರಮಣ, ಒಸ್ಕೊಂಡು ಹಬ್ಬ ಅನ್ಬೇಡ ನೀನು. ಅವಳಿಗೆ ಪಾಪ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾವಳೆ, ನೀನು ನೋಡಿದ್ರೆ ಹಿಂಗಂತೇಳಿ ರಮಣ. ಸುಮ್ಮನಿರ್ ಸಂತಕೋ, ಅವಳು ಭಕ್ತಿಯಿಂದ ಪೂಜೆ ಮಾಡ್ತಾವಳ. ರೀಲ್ಸ್ ರಾಣಿ ಕಣ, ರೀಲ್ಸ್ ಹಾಕೊಳ್ಳೋ ಪೂಜೆ ಮಾಡ್ತಾವಳ ಕಣ, ನಂಗೆ ಗೊತ್ತು. ಅಯ್ಯೋ ರೀಲ್ಸ್ಕೋ ಯಾವುದಕ್ಕೋ ಪೂಜೆ ಮಾಡ್ತಾ ಇದ್ದೀನ. ಪೂಜೆ ಮಾಡ್ತಾರೋದು ಇಂಪಾರ್ಟೆಂಟ್. ನೀನು ಸುಮ್ಮನಿರಪ್ಪ ನೀನು. ನೀನು ನಗಾಡು ಸ್ವಲ್ಪ, ಅಲ್ಬಿಡಿಲ್ಲ ಅಂದರೆ ಫೋಟೋ ಚೆನ್ನಾಗಿ ಬರಲ್ಲ. ಸ್ವಲ್ಪ ನಗಾಡ್ಕೊಂಡಿರು. ಹಿಂಗೆ ಬಿಟ್ರೆ ಸಾಕಲ್ಲು, ಇನ್ನೂ ದೊಡ್ಡದಾಗ್ಬಿಡ್ಲ ಅಲ್ಲ. ಅಯ್ಯೋ ಇದೇನು ಹಿಂಗೆ ಬಿಡ್ತಿದ್ಯಲ್ಲ 34 ಕಲ್ಲು. ಒಂಚೂರು ನಗು ಅಂತಂದ್ರೆ 34 ಕಲ್ಲು ಕಾಣಂಗೆ ನಗಾಡ್ತಾ ಇದೆಯಲ್ಲ. ನೀನು ಯಾಕೆ ಹಿಂಗಾಡ್ತಾ ಇದ್ದೀಯ ಇವತ್ತ ನೀನು? ಅಯ್ಯಯ್ಯೋ, ಬಾಯಿ ಮುಚ್ಕೊಂಡ್ರೆ ಯಾಕೆ ಬಾಯಿ ಮುಚ್ಕೊಂಡು ಅಂತಿದ್ದಿ? ಬಾಯಿ ಬಿಟ್ರೆ ಯಾಕೆ ಬಾಯಿ ಬಿಟ್ಟೆ ಅಂತಿದ್ದಿ? ಇಂಥ ಭಾಳತ್ ಕಷ್ಟ ಅದ ಕಮ್ಮಿ ನಾನು. ನಗಾಡು ಅಂತಂದ್ರೆ ಮುಗುಳ್ನಗು ಅಂತ ಹೇಳಿದ್ ನಾನು. ನೀನು 34 ಕಲ್ಲು ತೆಗೆದ್ಬಿಟ್ಟು ಬಾಯಿ ಬಿಡು ಅಂತೆಲ್ಲ ಹೇಳಿದ್ದು. ಗನ್ವಾಗ ನಗಾಡ್ ನೀನು. ಲಕ್ಷ್ಮಿದು ಅಕ್ಕ, ಲಕ್ಷ್ಮಿದು ಅಕ್ಕ. ಓ ಪಾತಿ, ಬಾರೆ ಪಾತಿನ ಒಳಗಡೆ ಬಾ, ಒಳಗೆ ಪೂಜೆ ಮಾಡ್ತಾ ಇದ್ದೀನಿ ಬಾರೆ. ಲಕ್ಷ್ಮಿದು ಅಕ್ಕ, ಇನ್ನು ಪೂಜೆಗೆ ಆಗಿಲ್ಲ ನಿಮ್ದು? ನಾನು ನಿಮ್ದು ಪೂಜೆಗೆ ಆಯ್ತೇನೋ ಅಂತ ಬಂದೆ ಮನೆಯದಕ್ಕೆ. ಇವಾಗ ಪೂಜೆಗೆ ಮಾಡ್ತಾ ಇದ್ದೀರಿ. ಶಾಂತಂದು ಅಕ್ಕ ಅದು ಇಲ್ಲಾಗೆ ಇದ್ದಾರೆ. ಶಾಂತಂದು ಅಕ್ಕ ಕ್ಯಾಮ್ರಾಗೆ ಇಟ್ಕೊಂಡಿದ್ದಾರೆ. ಶಾಂತಂದು ಅಕ್ಕ ಫೋಟೋಗ್ರಾಫರ್ಗೆ ಆಗ್ಬಿಟ್ಟಿದಾರಲ್ಲ. ಅಚ್ಚದು ಮಾತು. ನಿಮ್ದಕ್ಕೆ ಫೋಟೋ ತೆಗೆದ್ರೆ ನಮ್ದಕ್ಕೆ ಹಸ್ಬೆಂಡ್ಗೆ ಕೆಲಸ ಹೋಗ್ಬಿಡುತ್ತೆ. ಶಾಂತಂದು ಅಕ್ಕ, ನೀವು ಫೋಟೋಗೆ ಇಟ್ಕೊಂಡು ನಿಂತ್ಬಿಟ್ಟಿದ್ದೀರಾ? ಸುಮ್ಮನಿರ್ಲೆ ಪಾತಿ, ನನಗೆಲ್ಲಿ ಫೋಟೋ ತೆಗೆಯಕ್ಕೆ ಬಂದದು? ಈ ಶಾಂತಕ್ಕ ಏನೋ ಆನ್ ಮಾಡಿ ಕೊಟ್ಟವಳು ಇಟ್ಕೊಂಡು ನಿಂತಿದ್ದೀನಿ ಅಷ್ಟೇ ನಾನು. ಅಯ್ಯೋ ಯವ್ವ, ನಾನು ನಿಮ್ಮ ಗಂಡ ಮುಸ್ತಪ್ ನನಗೆ ಫೋಟೋ ತೆಗಿ ಅಷ್ಟು ಇದು ಮಾಡೋ ಅಷ್ಟು ಚೆನ್ನಾಗಿ ಇದು ಮಾಡೋದು ಫೋಟೋ ತೆಗ್ದಾನೆ. ಸುಮ್ಮನಿರು. ಪಾತಿಮಕ್ಕ, ನೀವು ನಿಮ್ಮ ಗಂಡನಿಗೆ ಪೂಜೆ ಮಾಡಿದ್ರಾ? ಇಲ್ಲ ಪೂಜೆಗಿದೆ ನೀವೇನು ಮಾಡಿಲ್ಲ? ಅಯ್ಯೋ ರಾಮ್ಗೆ ಅಣ್ಣ, ನಮ್ದ್ರಲ್ಲಿ ಈ ಥರದ್ದಕ್ಕೆ ಎಲ್ಲ ಇಲ್ಲಿ ಇಂಕೆ ಮಾಡ್ತಾವು. ನಮ್ದಿಗೆ ರಂಜಾನ್ಗೆ ಮಾಡ್ತಾವು, ಬಕ್ರೀದ್ಗೆ ಮಾಡ್ತಾವು. ನಮ್ದಕ್ಕೆ ಈ ಥರ ಪೂಜೆಗೆ ಇಲ್ಲ. ನಿಮ್ದಕ್ಕೆ ಮಾತ್ರ ಪೂಜೆಗೆ ಈ ಥರ. ನಮ್ದಕ್ಕೆ ಈ ಥರದೆಲ್ಲ ಪೂಜೆಗೆ ಮಾಡಂಗಿಲ್ಲ ನಾವು. ಲಕ್ಷ್ಮಿದು ಅಕ್ಕ, ಪೂಜೆಗೆ ಯಾವಾಗ ಮುಗಿಯುತ್ತೆ? ಅಲ್ಲ ನೀವು ಅದೇ ಒಬ್ಬಟ್ಟಿಗೆ ಅದು ಕಾಯಾಲ್ಗೆ ಒಬ್ಬಟ್ಟಿನ ಸಾರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಕೇಳ್ಕೊಂಡು ಹೋಗೋಕ್ಕೆ ಅಂತ ಬಂದೆ. ಅಲ್ಲ 10:30 11 ಗಂಟೆಗೆ ಆಗ್ಬಿಟ್ಟಿದ್ದೆಲ್ಲ. ನಮ್ದಕ್ಕೆ ಟೈಮ್ಗೆ ಕರೆಕ್ಟಾಗಿ ಊಟಗೆ ಮಾಡಲಿಲ್ಲ ಅಂದರೆ ಗ್ಯಾಸ್ಟಿಗೆ ಆಗ್ಬಿಟ್ಟು ಡರ್ರ ಬರ್ರ ಅಂತ ಹೂಸ್ಗೆ ಹೊಂಟ್ಬಿಡ್ತಾವೆ. ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಯಾವಾಗ ಕೊಡ್ತಾರ ಸಾರು, ಯಾವಾಗ ಕೊಡ್ತಾರೆ ಒಬ್ಬಟ್ಟು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ.
ಓಹೋ ಲಕ್ಷ್ಮಕ್ಕೊಂದು ತಳಾರ ನಂಬ್ಕೊಂಡು ಕೂತಿದ್ಯವ ನೀನು ಇನ್ನು ಊಟ ಮಾಡ್ದೆಯಾ? ಓ ಲಕ್ಷ್ಮಕ್ಕ ಆಲೆ ಒಂದು ಅವರಿಂದ ಕಾಲು ತೊಳಿತ್ಲೇ ಅವಳೆ. ಚೆನ್ನಾಗಿ ಬರಲಿಲ್ಲ ಇದು ಚೆನ್ನಾಗಿ ಬರಲಿಲ್ಲ ಪುಟ ಅಂತ ಚೆನ್ನಾಗಿ ತೊಳಿತ್ಲೇ ಅವಳೆ ಒಂದು ಗಂಟೆಯಿಂದ. ನೀನು ಕೊಡ್ತಾಳೆ ಅದಾಯ್ತದೆ ನಡಿ. ಅದೇ ಸಂತಕೋ, ನೀನು ಹೇಳ್ದಂಗಾಲೆ 1 ಅವರ್ ಆಯಿತು ತಟ್ಟೆ ಒಳಗೆ ಕಾಲ ಮಡಗಿಸಿ ನನಗೆ. ಕಾಲೆಲ್ಲ ಜಿಡ್ಡು ಬಂದು ಇನ್ನೂ ಪೂಜೆ ಮುಗ್ದಾಗಲಿಲ್ಲ. ಇನ್ನೂ ನನಗೆ ಊಟ ಕೊಟ್ಟಿಲ್ಲ, ನಿನ್ಗೆಲ್ಲಿ ಕೊಟ್ಟಾಳಕ್ಕ? ಫಾತಿಮಕ್ಕ ಹೋಗು, ಅದೇನು ಏನಾರು ಮಾಡಿದರೆ ತಿನ್ನೋಗು. ಇನ್ನು ಕೊಡೋಸಲ್ಲಿ ನಿನ್ಗೆ ಆಯ್ತದ ಕಣ. ಎಲ್ಲ ಆಡ್ಕೊಳ್ಳಿ ನನ್ನ. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನೋಡಿ ಎಷ್ಟು ಜನ ಆಡ್ಕೊತಾ ಇದ್ದ. ನೀವೇ ನಿಮ್ಮಿಂದನೇ ಲೇಟ್ ಆಗಿದ್ದು. ಅಂಗಡಿ ತೆಗೆವಾಗ ಕುತ್ಕೊಂಡು ಲೇಟಾಗಿ ಬಂದ್ರಿ, ನಾನು ಪೂಜೆ ಮಾಡಕ್ಕೆ ರೆಡಿ ಆಗಲಿಲ್ಲ. ಇವಾಗ ನೋಡಿ ಹೆಂಗೆ ಮಾತಾಡ್ತಾರದ. ಫಾತಿಮಾ ಇಲ್ಲೇ ಕುತ್ಕೊಳ್ಳೆ, ನಿನ್ಗೂ ಇಲ್ಲೇ ಪೂಜೆ ಆಗಿದ ತಕ್ಷಣ ತಟ್ಟೆ ಹಾಕ್ತೀನಿ, ಕುತ್ಕೊಂಡು ಊಟ ಮಾಡಿವಂತೆ. ಏನು ಹೋಗ್ಬೇಡ, ಇನ್ನೇನು ಆಗೋಯ್ತು ಕಣ. ಲಡ್ಡಿಗೆ ಬಂದು ಬಾಯಿಗೆ ಬಿತ್ತು. ಅಯ್ಯೋ ಅಕ್ಕ, ನೀವು ಹೇಳೋದಕ್ಕೆ ಹೆಚ್ಚು, ನಾವು ಇರೋದಕ್ಕೆ ಹೆಚ್ಚು. ನಮ್ದಕ್ಕೆ ನೀವು ಊಟಕ್ಕೆ ಕೊಡ್ತೀನಿ ಅಂದರೆ ನಮ್ದು ಕುತ್ಕೊಳ್ಳಲ್ಲ. ನಮ್ದಕ್ಕೆ ಅನ್ನಗೆ ಸಾರಿಗೆ, ಇದು ಬಟ್ಟನ ಸಾರಿಗೆ ಅನ್ನಗೆ ಅಂದರೆ ಪಂಚಮಿಗೆ ಪ್ರಾಣ. ನಮ್ದಕ್ಕೆ ಇಲ್ಲಿಗೆ ವೆಯ್ಟ್ ಮಾಡ್ತಾವ್. ಅನಿತಾ ಆಯ್ತಾ? ಏನು ಮಾಡ್ತಾ ಇದೀಯೇ? ಅದೇ ಯಾಕೆ ಸಾಯ್ತ್ರಕ್ಕ ಬಾಗಿಲು ನಿಂತ್ಕೊಂಡು ಇದು ಮಾಡ್ತಾ ಇದೆಯಲ್ಲ? ಬಾ ಒಳಿಗೆ ಬರಲ್ಲ ನೀನು. ಅಯ್ಯೋ ಬಾರೆ ಮಗ, ಆಚೆಗಡೆ ತಣ್ಣಗದೆ ಗಾಳಿ ಪಡ್ತಾ. ಅಯ್ಯೋ ಬಂದೇ ಇರತ್ತಾಗ ಆಚೆಗೆ. ನೋಡಿ ನಾಯ ಚೆನ್ನಾಗಿ ತಿಂದ್ಬಿಟ್ಟು ಹೆಂಗೆ ಮನ್ಗದೆ. ಏನು ಹಾಕಿದ್ಲಿ ಅನಿತಾ ಈ ನಾಯಿಗೆ? ಚೆನ್ನಾಗಿ ತಿಂದ್ಬಿಟ್ಟು ನೋಡಿ ಹೆಂಗೆ ಬಿದ್ದಿದ್ದದು. ಅಯ್ಯೋ ಅಕ್ಕ, ಅದು ಅನ್ನ ತಿಂದತೆ. ಅದಕ್ಕೆ ಅದ್ರ ಪುಡ್ಡೆ ಆಗಬೇಕು, ಡಾಕ್ ಪುಡ್ಡೆ ಆಗಬೇಕು, ಮೊಸರನ್ನವೇ ಆಗಬೇಕು, ಚಿಕನ್ನು ಮಟನ್ ಆಗಬೇಕು ಕಣಕ್ಕೋ. ಇದು ಸಾಕದ, ಈ ನಾಯಿ ಸಾಕದ. ಅದರ ಮನ್ಸನ್ ಸಾಕಿದ್ರೆ ದುಡ್ದಾರು ಕೊಡೋರು. ಇದಕ್ಕೆ ಸಾಕಿ ನಾನು. ಅಯ್ಯೋ ಬಾ, ನನ್ನ ಗಂಡಂಗೆ ಅಷ್ಟು ಹೇಳ್ತೀನಿ. ನನ್ನ ಗಂಡು ಬಡ ಇದ್ದ ಕೇಳೋದ ನನ್ನ ಮಾತನೇ. ಪಮ್ಮಿ ಅಂತ ಇದರಿಂದ ಓಡಾಡ್ತಾನೆ. ಅಯ್ಯೋ ಬಿಡಿ, ನಿನ್ನ ಗಂಡ ನಾನಿಂದ ಓಡಾಡ್ತಾನೆ. ಇವಳು ಲಕ್ಷ್ಮಿ ಗಂಡ ಆ ಕಡೆ ಮನೆ ರಂಗಿನ ಮಾಡ್ಕೊಂಡ್ಬಿಟ್ಟಿದ್ದಾನಂತೆ ಕಣಿ. ಅಕ್ಕ ದಿಟ್ಟವಾಗ್ಲೂ ಹೇಳ್ತಾ ಇದೀಯಕ್ಕ? ಹಂಗ ರಂಗಿನ್ ಮಾಡ್ಕೊಬಿಟ್ಟವನ? ಇವು ಕಣಗಿ ರಂಗಿನ್ ಮಾಡ್ಕೊಬಿಟ್ಟವನಿ. ಅಯ್ಯೋ ಯವ್ವ, ರಂಗಿ ಗಂಡ ಮನೆ ದಿವಸ ಚೆನ್ನಾಗಿ ಹೇರ್ತಿದ್ದ ಅವನಿಗೆ ಅವಳಿಗೆ. ಅವ್ನು ಯಾಕೆ ಬಂದ ನಮ್ಮ ಮನೆಗೆ ಏನು ಎತ್ತ ಅಂತ ಕೇಳಿ ಸಕ್ಕತ್ತಾಗಿ ಹೊಡಿತಿದ್ದ ಕಣ್ಣೆ. ನಾನೇ ಕೇಳಿಸ್ಕೊಂಡಿದ್ದೀನಿ. ಅಲ್ಲ ಕಣಕ್ಕ, ರಾಮಣ್ಣ ಶ್ರೀರಾಮಚಂದ್ರನಂಗಿದ್ದ ಪಾಪ. ಯಾರ ಸುದ್ದಿಗೂ ಹೋಯ್ತಿರಲಿಲ್ಲ, ಯಾರ ತಂಟೆಗೂ ಹೋಯ್ತಿರ್ಲಿಲ್ಲ. ಗದ್ದೆ ಹೊಲ ಅಂತ ಇದ್ನಲ್ಲಕ್ಕ. ಅಯ್ಯೋ ನಾನು ನಿನ್ನ ಬೇಲೆ ಕಣಕ್ಕ ಕೇಳಿದ್ದಿದ್ದ. ಗದ್ದೆ ಹೊಲ್ದ ಅಂತಾನೆ ಇದ್ದ ಕಣವ. ಗದ್ದೆ ಹೊಲ್ತಕ್ಕ ಅವಳು ಆಳು ಕಾಳು ಹೋಯ್ತಿದ್ಲಲ್ಲ, ಮಾಡ್ಕೊಂಡವನೇ ಕಣ್ ಬಾ. ಅಯ್ಯೋ ಗೊತ್ತಿಲ್ಲ ಕಣಕ್ಕ, ಹಿಂಗೆಲ್ಲ ಆಗದ. ಅಯ್ಯೋ ಹೋಗು. ಲಕ್ಷ್ಮಕ್ಕಂಗೆ ಗೊತ್ತಿಲ್ವೇ? ಲಕ್ಷ್ಮಕ್ಕಂಗೆ ಗೊತ್ತಾರೆ ಬುಟ್ಟಾಳಕ್ಕ ಇಬ್ರು. ಕಸ್ಪರ್ಕೆ ತಗೊಂಡು ಮಕ್ಕ ಕರಿತಾರಲ್ಲ ಅವಳು ಮದ್ದೆಯ ಘಾಟಿ ಲಕ್ಷ್ಮಕ್ಕ. ಅಯ್ಯೋ ಅವಳಿಗೇನು ಗೊತ್ತಾದತ್ತು ಬಾ. ಯಾವಾಗಲೂ 3 ಹೊತ್ತು ಫೋನ್ ಇಟ್ಕೊಂಡು ರೀಲ್ಸು ಸ್ಟೇಟಸ್ ಅಂತ ಹಾಕೊಂಡು ಕೂತಾಳ. ಅವಳಿಗೇನು ಗೊತ್ತಾದತ್ತು? ಇವಾಗಲೂ ಒತ್ತಾರ್ಲೆಯ ಪಾತ್ ಪೂಜೆ 10ರಿಂದ ಮಾಡ್ತಾವಳೆ ಕಣ್ಣಯ್ಯವ. 5 ಗಂಟೆ ರಾತ್ರಿಯಿಂದ ಎದ್ದು ಮಾಡ್ತಾವಳೆ. ಇನ್ನು ಪೂಜಾಗ ಆಚೆಗೆ ಬಂದಿಲ್ಲ. ಅಯ್ಯೋ ಬಾ, ಅವಳದು ಒಂದು ಬಾಳು ಅಂತ ಹೇಳು. ಅಯ್ಯೋ ಅಕ್ಕ, ಇನ್ನೂ ಪಾತ್ ಪೂಜೆ ಮಾಡಿಲ್ವೇ? ಅಯ್ಯೋ ಹೋಗು, ನನ್ನ ಗಂಡ ಕೆಲ್ಸಕ್ಕೋದ. ನಾನು ಅಷ್ಟೊತ್ತಿಗೆ ಎದ್ದು ಪಾತ್ ಪೂಜೆ ಮಾಡಿ ಎಲ್ಲ ಮಾಡಿ ಒಬ್ಬಟ್ಟು ಮಾಡಿ ಇಕ್ಕಿ ಕಳಿಸ್ದೆ. ಅಕ್ಕ ನೀನು ಮಾಡ್ದಕ್ಕ ಪೂಜೆನ ನಿನ್ನ ಗಂಡನಿಗೆ? ಅವ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಕ್ಬಿಟ್ಟೆ ಕಣವ. ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮಾಡಿ ನನ್ನ ಗಂಡನಿಗೆಲ್ಲ ಸಾಮಾನು ತೊಳೆದು ಎಲ್ಲ ಮಾಡಿ ಮಟ್ಟಿ ಕಳಿಸ್ತೆ ಕಣವ ನನ್ನ ಗಂಡನ. ನನ್ನ ಗಂಡನು ಇವತ್ತು ಇದ್ಕೋದ ಕಣವ ಬೆಂಗಳೂರಿಗೆ ನನ್ನ ಮಗಳ ಮನೆಗೆ. ಅದಕ್ಕೆ ಒತ್ತಿನಂತೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಕಳಿಸ್ತೆ ಎಲ್ಲನೂ ಪೂಜೆಯ. ಆದ್ರೂ ಅಕ್ಕ ನನಗೆ ಈ ರಾಮಣ್ಣ ಹಿಂಗಿನ ಮಾಡ್ಕೊಂಡವನೇ ಅನ್ನೋದೇ ನಂಬಕಾಯ್ತಲ್ವಲ್ಲಕ್ಕ. ರಂಗಿಲೆಲ್ಲ ಏನೇನೋ ಮಾತಾಡ್ಕೊಂಡು ಏನೇನೋ ಇದು ಮಾಡ್ಬಿಟ್ಟಲ್ಲಕ್ಕ. ಇವಾಗೂ ಕಕ್ರೆ ಪಿಕ್ರೆ ಇದ್ದಂಗೆ ಅವಳನ್ನ ಈ ರಾಮಣ್ಣ ಮಾಡ್ಕೊಂಡವನೇ ಅಂದ್ರೆ ನಂಗೆ ನಂಬಕೆ ಆಯ್ತಲ್ಲ ಹೋಗತ್ತಾಗೆ. ನೋಡಿ ಫ್ರೆಂಡ್ಸ್, ಇವತ್ತು ತಲೆಗೊಂದು ಹುಳ ಬಿಟ್ಟಿದ್ದೀನಿ ಇವತ್ತಾ. ಇದು ಹೋಗಿ ಲಕ್ಷ್ಮಕ್ಕನ ಕಿವಿಗೆ ಬೀಳಬೇಕು. ಲಕ್ಷ್ಮಕ್ಕ ಗಂಡನ ಹಿಡ್ಕೊಂಡು ಹೊಡಿಬೇಕು. ನಾನು ಅದ ಕಣ್ಣಾರ ನೋಡಿ ಖುಷಿ ಪಡಬೇಕು. ಎಲ್ಲ ಸುಮ್ಮನೆ ಒಂದು ಸುಳ್ಳು ಬಿಟ್ಟಿದ್ದೀನಿ. ಈ ಅನಿತಾ ತಗೊಂಡೋಗಿ ಲಕ್ಷ್ಮಕ್ಕಂಗೆ ಮುಡಿಸ್ತಾಳೆ ನನಗೆ ಗೊತ್ತು. ನೋಡಿ ಮುಂದಿನ ಸಂಚಿಕೆಯಲ್ಲಿ ಹೆಂಗಿರ್ತದೆ ಅಂತ. ಇನ್ನೂ ಚೆನ್ನಾಗಿರ್ತದೆ ಕಾಮಿಡಿ. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.